ಬಾ ಅಂತ ಕರೀತಾರೆ ಯಾರ? ನೀವು ಬೇರೆ ಮಕ್ಕಂಡನ್ನ ಕುಡಿದು ಯಾರು ಬಂದ್ರೆ ಏನು ಕತಿನ ಗೊತ್ತಾಗ್ಲಿಲ್ಲ, ಏನಿಲ್ಲ. ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟೆ. ಸೀದಾ ಒಳಗೆ ಬಂದ್ರೆ ಏನು? ಆರಾಮದಿರಿ ಅತ್ತಿಯವ್ರ? ಹಿಂಗದ ನೋಡು, ಬದುಕೇವೆ ಅಂತೂ. ನೀ ಬಿಟ್ಟು ಹೋದೆ ಅಂತೇನು ನಾವೇನು ಸಾಯಲಿಲ್ಲ, ನೀ ಅಡುಗೆ ಮಾಡಿ ಹಾಕಲಿಲ್ಲ ಅಂತೇನು ನಾವೇನು ಸಾಯಲಿಲ್ಲ, ಬದುಕೇವಿ. ಇವತ್ತು ಬರಂಗಾತನ ಮನೆಗೆ? ಏನ್ರಿ ಹೋಗಿರೋದ? ಮೊನ್ನೆ ಹೋಗಿನಿ, 2 ದಿನ ಅಲ್ಲದನಿ, ಇವತ್ತು ಬಂದೇನಿ ಅಷ್ಟೇ. ನಾನೇನು ಭಾಳ ದಿವಸ ಇಲ್ಲಲ್ಲ. ಗೆಳತಿ ಮನೆಗಿಂದ ಬಂದಂಗೈತಿ ನೀನು. ಗೆಳತಿ ಮೈದ್ ನಾನು ಬಂದಾನಲ್ಲ. ಗೆಳತ್ಯಾರ ಊರಿಗೆ ಹೋಗಿ ಏನೇನು ಮಾತಾಡ್ಕೊಂಡು ಬಂದ್ರೆ ನನ್ನ ಬಗ್ಗೆ? ಛೇ, ಏನಂತ ಮಾತಾಡ್ತೀರಿ ನೀವು? ನಿಮ್ಮ ನಮ್ದು ಚಿಂತೆ ನಮಗಾಗೈತಿ, ನೀವು ಬೇರೆ. ಈಗೇನು ಬಂದನಿ ಇರ್ಬೇಕು ಹೋಗ್ಬೇಕ? ಇರ್ಬೇಕು ಹೋಗ್ಬೇಕ ಅಂತ ಕೇಳೋ ಅಷ್ಟು ಮಟ್ಟಕ್ಕೆ ತಯಾರಾಗ್ಬನ್ನಿ ನೀನು ತವ್ರ ಮನೆಯಿಂದ. ನಿಮ್ಮವ್ವ ಚಲೋ ಪಾಠನ ಕಲ್ಸಾಳ ನಿನಗೆ. ನೋಡ್ರಿ ಅತ್ತಿಯವ್ರ, ನಿಮಗೆ ನಂಬಿಕೆ ಬರಲ್ಲ ಅಂದ್ರೆ ನಾ ಏನು ಮಾಡಕ್ಕೆ ಬರೋದಿಲ್ಲ. ನಾ ಅವಾಗ ಆರಾಮಿಲ್ಲ ಅಂಥೇಳಿ ಅಣ್ಣ ಕರ್ಕೊಂಡು ಹೋಗಿದ್ನಲ್ಲ, ಮತ್ತೆ 2 ದಿನ ಇದ್ದೇ ಬಂದೆ. ಹೋಗಿ ಹಂಗೆ ಬರಕ್ಕೆ ಬರಂಗಿಲ್ಲಲ್ಲ, ಅದಕ್ಕಾಗಿ. ಈಗ ಏನು ಒಳಗೆ ಹೋಗ್ಬೇಕ ಹಿಂಗೆ ಊರಿಗೆ ಹೋಗ್ಬೇಕ? ನೋಡಿ ಏನು ಮಾಡ್ತಿದ್ದಿ? ಊರು ಮಂದಿ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಒಳಗೆ ಹೊಕ್ಕಿಯೋ ಹೊರಗೆ ಹೊಕ್ಕಿಯೋ ನಿಂಗೆ ಬಿಟ್ಟಿದ್ದು. ಹೊರಗೆ ಹೋಗೋದಾದ್ರೆ ಎಲ್ಲರಿಗೂ ಉತ್ತರ ಕೊಟ್ಟು ಹೋಗು, ಒಳಗೆ ಹೋಗೋದಾದ್ರೆ ನನಗಷ್ಟ ಉತ್ತರ ಕೊಟ್ಟು ಹೋಗು. ಏನು ಉತ್ತರ ಕೊಡ್ಬೇಕು ನಿಮಗೆ? ಏನು ಉತ್ತರ ಕೊಡ್ಬೇಕು ಹೇಳ್ರಿ? ಊರಾಗ ನಿಮ್ಮವ್ವ ನಮ್ಮ ಮನೆ ಹೆಂಗೆ ಹಾಳು ಮಾಡ್ಬೇಕನ್ನೋದು ಹೇಳಿದ್ಲೇನ? ಹೌದಾ? 3 4 ಗಂಟೆ ತವ್ರ ಮನೆಯಾಗಿದ್ದು ಬಂದ್ರೆ ಇಲ್ಲಿ ಮಾಡ್ಯಾರ ಯಾರು ಮನ್ಯಾಗ ಕೆಲಸನ? ನೋಡು, ನಿನ್ನ ಗಂಡ ಆರಾಮಿಲ್ದ ಮಕ್ಕಂಡಾನ. ಏನಾಯ್ತು ಇವ್ರಿಗೆ? ಏನು ಯಾಕೆ ಮಕ್ಕಂಡಾರ ಇವ್ರು? ಏನಾಯ್ತು ಇವ್ರಿಗೆ? ಆರಾಮಿಲ್ಲ ಅವಂಗ. ನಿಂದ ಜಪ ಮಾಡಿ 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 ಈಗ 2 ದಿವಸ ಜ್ವರ ತಕೊಂಡು ಮಕ್ಕಂಡಾನ. ಈಗೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಮಂಗಿಸ್ತಾನೆ ನೋಡು. ಅಲ್ಲ, ಆಸ್ಪತ್ರೆಗೆ ಹೋಗಿ ಬಂದ್ರೆ ಜ್ವರ ಬಂದವ? ಮುಖ ನೋಡಿದ್ರೆ ಜ್ವರ ಬಂದಂಗೆ ಅನ್ಸೋದಿಲ್ಲ, ಮೈನು ತಣ್ಣಗೈತಿ. ಮತ್ತ ನಾ ಏನ್ರ ಸುಳ್ಳು ಹೇಳಾಕತ್ತೇನ? ಇಲ್ಲ, ಇವ್ರಿಗೆ ಜ್ವರ ಬಂದವಂದ್ರೆ ನಾನು ನಂಬೋದಿಲ್ಲ. ಇಲ್ಲ, ಮೈ ಎಲ್ಲ ತಣ್ಣಗೈತಿ. ಈ ಕೊಡ್ರಿ ಗುಳಿಗೆ ಔಷಧಿ ಏನು ಕೊಟ್ಟಾರ ನೋಡೋಣ. ಗುಳಿಗೆ ಔಷಧಿನ ಅವ್ರ ಬರ್ದು ಕೊಟ್ಟಿದ್ರೆ ನಾನು ತಂದಿಲ್ಲ. ಮನ್ಯಾಗ ಕಷಾಯ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಬಂದೇನಿ. ಒಂದು ಸೂಜಿ ಹಾಕ್ಯಾರ, ಬಂದು ಮಕ್ಕಂಡ ನೋಡು. ಕಷಾಯ ಮಾಡ್ತೀನಿ ಅಂದ್ರೆ ಎಂತ ಕಷಾಯ ಮಾಡ್ಬೇಕು ಜ್ವರಕ್ಕೆ? ನೀವು ನಿಜ ಹೇಳ್ರಿ, ಏನಾತ? ನಿನ್ನ ಗಂಡನ್ನ ಎಬಸಿ ಕೇಳಿ, ನೀನು ಗೊತ್ತಾಗತ್ತಿ. ನೀನು ನನ್ನ ಜೀವ ತಿನ್ಬೇಡ. ನನಗೆ ಯಾಕೆ ಅನುಮಾನ ಬರಾಕತ್ತೈತಿ. ಇದು ಜ್ವರ ಬಂದಿಲ್ಲ, ಏನೇ ಬೇರೆನೇ ಐತಿ. ವಾಸನೆ ನೋಡಿದ್ರೆ ಗೊತ್ತಾಗತ್ತಡಿ. ಅಲ್ರಿ ಅತ್ಯಾರ, ಜ್ವರ ಬಂದವು ಅಂತೀರಿ, ಜ್ವರ ಇಲ್ಲ ಏನಿಲ್ಲ, ಕುಡಿದು ಬಂದು ಮಕ್ಕಂಡಾರ. ನಿಮಗಷ್ಟು ಗೊತ್ತಾಗೋದಿಲ್ಲನ ಕುಡ್ದಾರ ಜ್ವರ ಬಂದವು ಅಂತ ಹೇಳಿ? ನೀವು ಅವರಿಗೆ ಸಪೋರ್ಟ್ ಮಾಡ್ತಿರಲ್ಲ. ಈಗ ನನ್ನ ಮಗಗೆ ನಾ ಸಪೋರ್ಟ್ ಮಾಡಕ್ಕೆ ನಿಂದು ಒಪ್ಪಿಗೆ ತಗೋಬೇಕನ? ಬಾರಿ ಇದ್ದಿ ಬಿಡ ನೀನು. ಛೇ, 2 ದಿವಸ ನಾನು ಊರಾಗಿಲ್ಲ ಅಂದ್ರೆ ಅವ್ರನ್ನ ಒಂದು ಸ್ವಲ್ಪ ಚಲೋತಂಗೆ ನೋಡಿ ಕೇಳಕ್ಕೂ ಬರೋದಿಲ್ಲ ನಿಮಗೆ. ಕುಡಿದು ಹಂಗೆ ಬಿದ್ದಾರ. ನಿಮಗೆ ಜ್ವರ ಬಂದವು ಅಂತ ಹೇಳಿ ಸುಳ್ಳು ಹೇಳಿ ಯಾವ ಬಾಯಿಂದ ಹೇಳ್ತೀರಾನ ಜ್ವರ ಬಂದವು ಅಂಥೇಳಿ? ಹಾಗೆಲ್ಲ ಸುಳ್ಳು ಪಳ್ಳೆಲ್ಲ ಮಾತಾಡಬಾರ್ದು. ಹೌದು ತಗೊಳ ಬಿತ್ರಿ. ಈಗ ನಿನ್ನಿಂದ ಕಲಿತೇನೆ ನಾನು ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂಥೇಳಿ. ಹೋಗು ಒಳಗೆ ಹೋಗು, ಬಿಸಿ ಬಿಸಿ ಚಾ ಮಾಡ್ಕೊಂಬ ಹೋಗು. ತಮ್ಮ ಇರಪ್ಪ, ನಿಂಗೂ ಒಂದು ಚಾ ತಗೊಂಬರ್ತೇನೆ, ಕುಡ್ಕೊಂಡು ಹೋಗಂತೆ. ಇಲ್ಲ ಅದಕ್ಕೆಮ್ಮ ನಾನು ಹೊಕ್ಕನಿ, ನಂಗೆ ಮನ್ಯಾಗ ಅರ್ಜೆಂಟ್ ಕೆಲಸ ಐತಿ. ನಾನು ನಾಳೆ ಒಂದು ಮದುವೆಗೆ ಹೋಗ್ಬೇಕು. ಅದಕ್ಕೆಲ್ಲ ಅರ್ಬಿ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ, ಏನಿಲ್ಲ. ಅದಕ್ಕೆ ಮೊದಲು ಮನ್ಯಾಗ ಕೇಳ್ಕೊಂಡು ನನಗೆ ಕೆಲಸ ಭಾಳ ಆಯ್ತವ. ನಾ ಚಾ ಏನು ಕುಡಿಯಂಗಿಲ್ಲ, ಈಗ ಹೊಕ್ಕನ್ ಮನೆಗೆ ಹೊಕ್ಕನ್. ಅಲ್ಲ ತಮ್ಮ, ಇಷ್ಟು ದೂರ ಬಂದಿದ್ದಿ, ತಡಿಯ ಒಂದು ಕಪ್ ಚಾ ಕುಡ್ಕೊಂಡು ಹೋಗಂತೆ. ನಾನೇನು ಭಾಳ ಮಾಡಿದ್ರು ಒಂದೇ ಕಪ್ ಕುಡ್ಕೊಂಡು ಹೋಗ, ತಡಿಯಪ್ಪ. ಜಲ್ಮಿ ಮಾಡಿ ಇನ್ನೂ ಒತ್ತಾಯ ಮಾಡಿ ತಿಂಡಿನೂ ಮಾಡಿ ಕಳಿಸ. ಹಂಗೆ ಬರೀ ಚಾ ಯಾಕ, ತಿಂಡಿ ಮಾಡ. ಸ್ವಲ್ಪ ಬಾಯಿ ಮುಚ್ಚುತ್ತೀರಾ ನೀವು? ಯಾಕ್ಲೇ ಭಾರಿ ಮಾತಾಡ್ತಿಯಲ್ಲ ತಮ್ಮ. ನೀನು ಮನೆಗೆ ಹೊಂಡು, ಇಲ್ಲಿದ್ರೆ 1-10 ಮಾತಾಕವು. ನಿಮ್ಮ ಮನೆಗೆ ಹೊಂಡು, ಕವಿತಾ ಕಾಯ್ತಿರ್ತಾಳಲ್ಲೇ, ಮನೆಗೆ ಹೋಗು ನೀ. ಸರಿ ಅದಕ್ಕೆಮ್ಮ ಆತು ಹಂಗಾರ. ಆದ್ರೆ ಸಂಜೆ ಮುಂದರ ನಾಳೆ ಮನೆ ಕಡೆಗೆ ಬರ್ರಿ. ಇಲ್ಲಿ ತಗೋಯಪ್ಪ, ಇನ್ನೂ 2-3 ದಿನ ನಾನು ಮನಸ್ಸೇ ಆಗೋದಿಲ್ಲ. ಆಮೇಲೆ ಒಂದಿನ ಬರ್ತಾನಂತ ಹೇಳಿ ಕವಿತಾಗ. ಸರಿ ರೀ, ಆತು ಹಂಗಾರ. ಹುಷಾರು ನೋಡಿ. ಮನೆಗೆ ಬಂದವ್ರು ಎದುರಿಗೆ ಹೆಂಗೆ ಇರ್ಬೇಕನ್ನೋದು ನಿಮಗೆ ಸ್ವಲ್ಪನೂ ಪ್ರಜ್ಞೆ ಇಲ್ಲ ಅಲ್ರಿ? ಇಷ್ಟು ವಯಸ್ಸು ಬೆಳೆಸಿರಿ. ಬಾಯಿ ಮುಚ್ಕೊಂಡು 1 ಕಪ್ ಚಾ ತಗೊಂಡು ಬಾ ಹೋಗ. ನಾ ಮನೆಗೆ ಬಂದಾಗಿಂದ ಹೋಗೈತಿ. ಒಂದು ದಿವಸನೂ ಒಂದು ಚಂದಾಗ ಮಾತಾಡಲಿಲ್ಲ, ಏನಿಲ್ಲ. ದರಿದ್ರ ಜೀವನ. ಈಕೆ ಎಷ್ಟು ಮಾತಾಡಕತ್ತಾಳಲ್ಲ ಈಕಿ. ಆ ಕವಿತಾ ಈಕೆಗೆ ತಲೆ ತೆಕ್ಕಿ ಕಳ್ಸಾಳ ನೋಡು ಎಲ್ಲದನ್ನು. ಅದಕ್ಕೆ ಇಷ್ಟು ಮಾತಾಡ್ತಾಳೆ ಈಕಿ. ಇಲ್ಲಾಂದ್ರೆ ಈಕಿ ಮಾತಾಡೋಕ್ಕೆ ಎಲ್ಲ ಧೈರ್ಯ ಬರ್ಬೇಕಲ್ಲ. ಇಷ್ಟೆಲ್ಲ ಧೈರ್ಯ ಹೆಂಗೆ ಬಂದಿತ್ತು
ಏನೋ ಬೇರೆ ನಡ್ದತ್ತಿದು. ಇದನ್ನು ಪತ್ತೆ ಮಾಡ್ತೀನಿ. ಪತ್ತೆ ಮಾಡ್ದೆ ಹಂಗೆ ಬಿಡೋದಿಲ್ಲ. ಆಕೆಗೆ ಮೂಗುದ ಹಣ ಹಾಕ್ದೆ ಬಿಡೋದಿಲ್ಲ. ಬೆಂಗ್ಲಿ ಊರು ಬೆಂಗ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಬಾಯಿಗೆ ಬಂದಂಗೆ ನನಗೆ ಜೋರು ಮಾಡ್ತಾಳ. ಅತ್ತಿಯವರ ಆರಾಮದಿರಾ? ಇನ್ನೂ 4 ದಿನ ಇರ್ಬೇಕಂತ ಮಾಡಿದ್ದೀನ್ರಿ. ಮತ್ತೆ ಸೈತ ಹೋಗನ್ ಅಂದ್ಲ. ಅಕ್ಕಿ ಒತ್ತಾಯ ಮಾಡಿದ್ಲ ಅಂತೇಳಿ ಬಂದೆ. ಇಲ್ಲಾಂದ್ರೆ ಇನ್ನೂ 4 ದಿವಸ ಇದ್ದ ಬರ್ತಿದ್ದೆ. ಇತ್ತು ಬಿಡುವ, ನಿನಗೇನು ಅಲ್ಲೇ ಮಾಡಕ್ ನಾನು ಅದನ್ನಲ್ಲ ಕತ್ತಿ ಮಾಡ್ದಂಗೆ ಮಾಡುತ್ತಾನೆ ಮನ್ಯಾಗ. ನೀನೇನು ಆರಾಮಾಗಿ ಗಾಳಿ ಗಡ್ಡಾಡ ಬರ್ತೀವಿ. ನಡಿತೈತಿ ನಿನಗೇನು? ಮನಿನ ಮಟನ ಮಕ್ಕಳ ಮರಿಯ ಏನಾರ ಇದ್ರೆ ಸಿಗಲ್ಲ. ಗಂಡ ಕೆಲ್ಸಕ್ಕೆ ಹೋಗೋಣ, ಅಡಿಗೆ ಮಾಡಕ್ ನಾನು ಅದನ್ನಿಲ್ಲ, ಗಾಳಿ ಗಡ್ಡಾಡಕ್ಕೆ ಸರಿ ಆಕತಿ. ಈಗಿನ್ನೂ ಮನೆಯೊಳಗೆ ಇದ್ದು ಇರಕತ್ತೇನೆ. ಈಗ ಆಗಲೇ ಶುರು ಮಾಡಿಬಿಟ್ಟೇನೆ. ಬಾಯಿ ಇರಕ್ಕೆ ಬರೋದಿಲ್ಲ ನಾನು ನಿನಗೆ. ಪಾಪ ದೊಡ್ಡಕ್ಕೆ ಅಂತ ಹೇಳಿ ಅತ್ತಿಯವರ ಹೋಗ್ರಿ ಬರ್ರಿ ಅಂತೇಳಿ ಮರ್ಯಾದೆ ಕೊಡಕತ್ರ ಸೊಕ್ಕು ಜಾಸ್ತಿ ಇರಾಕತಿ. ಈಗ ಹೆಚ್ಚಿಗೆ ಮಾತಾಡಿದ್ರೆ ಒಳಗೆ ಬರಂಗಿಲ್ಲ. ಹಿಂಗೆ ಹೊಂಟು ಬಿಡ್ತೇನೆ. ಮಕ್ಕಳು ಮರಿ ಎಲ್ಲದು ತವ್ರ ಮನ್ಯಾಗ ಮಾಡ್ಕೊಂತೇನೆ. ನೋಡಂತೀನಿ ಕಾರ. ಯಾಕೆ ಭಾಳ ಮಾತಾಡಕತ್ತೆ ಅಲ್ಲ? ಎಲ್ಲ ಸವಿತಾ ಹೇಳ್ಕೊಟ್ಲ ಹಿಂಗೆ ಮಾತಾಡಂತ ಹೇಳಿ. ಇನ್ನು ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಹೇಳ್ಕೊಟ್ಲ? ಏಯ್, ನಮ್ಮ ಅವ್ವನ ಸುದ್ದಿಗೆ ಬಂದೆ ಅಂದ್ರೆ ನಿನ್ನ ಹಂಗೆ ಏನಿಲ್ಲ ನಿನ್ನ. ಮತ್ತು ಈಗಿನ್ನೂ ಒಳಗೆ ಹೆಜ್ಜೆ ಇಡಾಕತ್ತೇನೆ. ಆರಾಮೇನ್ರಿ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡಕ್ಕೆ ಬರ್ತಾರ. ನಮ್ಮ ಅವ್ವನ ಸುದ್ದಿಗೆ ಬರ್ತೀಯ? ನಮ್ಮವ್ವ ಮನೆ ಉದ್ಧಾರ ಮಾಡಕ್ಕೆ, ನಿಮ್ಮಂಗೆ ಹಾಳು ಮಾಡಕ್ಕೆಲ್ಲ. ನೀವು ದಿನ ಬೆಳಗಾದ್ರೆ ಮನೆಗೆ ಹೋಗಿ ಒಗ್ಗರಣೆ ಹಾಕಿ ಹಾಳು ಮಾಡಿ ಬರ್ತಿರಲ್ಲ ಅತ್ತೆ ಸೊಸೆಯರ್ನೆಲ್ಲರೂ. ಹಂಗಲ್ಲ ನಮ್ಮವ್ವ ಬಂಗಾರದಂತಕ್ಕಿ. ಹೌದಾ? ನಿಮ್ಮವ್ವ ಬಂಗಾರದಂತಕ್ಕಿ, ನಾವು ಬಂಗಾರ ಅಲ್ಲ ಅಷ್ಟೇ. ಹೌದು, ನಿಮ್ಮವ್ವ ನಿಮಗೆ ಚಲೋ. ನಾವು ಒಳ್ಳೆಯರಲ್ವಾ? ನಾವು ಕೆಟ್ಟರು. ಮತ್ತೆ ಬಂದಿ ನಮ್ಮ ಮನೆಗೆ. ನಿಮ್ಮಂಥ ಅತ್ತೆಯರಿಗೆ ಬುದ್ಧಿ ಕಲಿಸ್ಬೇಕಲ್ಲ, ಅದಕ್ಕೆ ನಮ್ಮಂಥ ಸೊಸೆ ಬೇಕಲ್ಲ. ಅದಕ್ಕಾಗಿ ಬಂದನಿ. ನಾನೇನು ಹಂಗೆ ಸಾಮಾನ್ಯ ಹೋಗಂಗಿಲ್ಲ. ನಿನಗೆ ದಿನ ಬೆಳಗಾದ್ರೆ ನಿನಗೆ ಬುದ್ಧಿ ಕಲಿಸೋದ ನನ್ನ ಕೆಲಸ. ಇನ್ನು ಮೇಲೆ ನೋಡುವಂತಿ. ಆಗ ಬಿತ್ರಿ ಹೋಗು, ನೀನೇನು ನನಗೇನು ಬುದ್ಧಿ ಕಲಿಸಿದಿ? ದೊಡ್ಡಕ್ಕೆ ಅಂತ ಹೇಳಿ ಬಿಡಾಕ್ತಾನೆ. ಇಲ್ಲಾಂದ್ರೆ 4 ತಟ್ಟೆ ಬಿಡ್ತಿದ್ದೆ ಹಂಗ, ಗೊತ್ತನ? ತಟ್ಟಿ ಒಳಗೆ ರೊಟ್ಟಿ ಹಿಟ್ಟು ಕಲಿಸಿಟ್ಟ. ನೀ ಹೋಗಿ ತೊಟ್ಟು ರೊಟ್ಟಿ ಮಾಡ್ಬೇಕ. ಈಗ ಆಗೋದಲ್ಲ ನನಗೆ. ಬೇಕಾದ್ರೆ ನೀನ ಮಾಡ್ಕೊಂತೇನು. ಮನೆ ಅನ್ನೋದು ಮನೆ ಎಷ್ಟು ನೀಟಾಗಿ ಇಟ್ಟಿದ್ದೆ ನಾನು. ನೋಡಿ ಹೆಂಗೆ ಇಟ್ಟಿದ್ದೆ. ಎಲ್ಲ ಕಸ ಕಡ್ಡಿ ಎಲ್ಲ ಹಂಗೆ ಬಿಟ್ಟು ಒಂದು ಗುಡ್ಸ್ಕೊಂಡಿಲ್ಲ, ಒಂದು ಒರೆಸ್ಕೊಂಡಿಲ್ಲ. ಅಯ್ಯೋ ದೇವ್ರೆ, ಇನ್ನು ಅಡುಗೆ ಮನೆಯಾಗ ಅದೇ ಅಡುಗೆ ಮಾಡಿಟ್ಟಿಯ ಏನ? ಇದನ್ನೆಲ್ಲ ಕ್ಲೀನ್ ಮಾಡತ್ತಿಗೆ ಇನ್ನೂ 3 ಜನ ಬೇಕು ನನಗೆ. ನಾನಂತೂ ಅಡುಗೆ ಮಾಡೋಕ್ಕೆ ಅಲ್ಲ. ಬೇಕಾದ್ರೆ ಅಡುಗೆ ಮಾಡಿದ್ರೆ ನಾನು ಊಟ ಮಾಡ್ತೇನೆ. ಇಲ್ಲಾಂದ್ರೆ ಹೊರಗಿಂದ ಪಾರ್ಸಲ್ ತರಿಸೋದ. ಏನಂದಿ? ಊಟ ಪಾರ್ಸಲ್ ತರಿಸ್ಬೇಕ? ಅಯ್ಯೋ ಹೌದವ ನೀನು. ಮತ್ತೆ ಅಲ್ಲ, ಊರಿಂದ ಬಂದಿದ್ದೆ ಅಡುಗೆ ಮಾಡಕ್ಕೆ. ಏನು ರೋಗ ನಿನಗೆ? ನಾನು ಕ್ಲೀನ್ ಮಾಡ್ಕೊಂಡ್ರೆ ಫಸ್ಟ್ ಅಡುಗೆ ಮಾಡಿ ಹೋಗು. ಇಲ್ಲ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ನನಗೆ ಸುಸ್ತಾಗೈತಿ. ನಾ ಈಗ ಅಡುಗೆ ಮಾಡೋಕ್ಕೆ ಅಲ್ಲ. ಅಂದ್ರೆ ನಿನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಊರಿಂದ ಕಟ್ಕೊಂಡ್ರೆ ಬರ್ಬೇಕಾ? ಇಲ್ಲ ಹೌದಿಲ್ಲ? ನನಗಂತೂ ಈಗ 4 ದಿವಸ ಅದು ಅಡುಗೆ ಮಾಡಿ ಸಾಕಾಗೈತಿ. ಬುತ್ತಿ ಕಟ್ಟಿ ನಾನೇನು ಮಾಡೋಕ್ಕೆ ಅಲ್ಲ. ಮತ್ತು ಹೊಲದಿಂದ ಏನಾರ ಉಳ್ಕ ಬಂದಿದ್ರೆ ಅವ ತಂದೆ ಮಗ ತಿನ್ಕೊಂತಾರ. ನಾನಂತೂ ಹಂಗೆ ಮಕ್ಕಂತೇನೆ. ಭಾರಿ ಹಂಗೆ ಮಕ್ಕನಕ್ಕೆ ನೀನು. ಮುಂಚೆ ಏನಾರ ತರಿಸ್ಕೊಂಡು ರೂಮ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀಯ, ಕದ್ದು ಮುಚ್ಚಿ ತಿಂತಿದ್ದಿ. ಹಂಗೆ ನಮಗೂ ತರ್ತೀಗ ಗಂಡ ಹೆಂಡ್ತಿಗೂ. ನಿನ್ನ ಗಂಡಂಗೆ ಹೇಳಿ. ನಿಂಗೇನಂತ ರೋಗ? ಹಂಗೆ ತರಕತ್ತೀವಿ. ತೀರಾ ಕೊಬ್ಬಿಗೆ ಮಂದಿ ಬಿಡು. 2 ದಿನ ಊರಿಗೆ ಹೋಗಿ ಪಾರಿ ನೀರು ಕುಡಿದು ಬಂದು. ಹೌದು, ನಮ್ಮೂರಾಗ ಮಳೆ ಭಾಳ ಬಂದು ಕೆರೆ ತುಂಬಿ ಹೋಗಿತ್ತು. ನಾ ಕುಡಿದ್ರೆ ಸ್ವಲ್ಪ ಕಮ್ಮಿ ಆಕತ್ತಿ ಅಂದ್ರ ಅದಕ್ಕೆ ಕುಡ್ದಾನಿ. ಒಂದು ಮಾತಾಡಿದ್ರೆ 16 ಮಾತಾಡ್ತಿ. ದೇವ್ಗೆ ಬಡ್ಕಡತ್ತೆ ನಿನಗೆ. ಇನ್ನು 3 ದಿನ ಎಲ್ಲ ಸ್ವಚ್ಛ ಮಾಡ್ಬೇಕಲ್ಲ. ದೇವ್ ಬಡ್ಕಳದ ಇನ್ನೇನು. ಇನ್ನು ಸ್ವಚ್ಛ ಮಾಡೋದ ನೋಡಲಿ. ನನಗೆ ಈಗಲೇ ಸಿಟ್ಟು ಬಂದು ಹಂಗೆ ಏನು ಮಾಡಲಿ ನಿನ್ನ ಅನ್ಸಕತ್ತೈತಿ. ಅಲ್ಲ, ಈಕೆ ಯಾಕೆ ಮೊದಲಿನ ಸೊಸೆ ಥರ ಇಲ್ಲಿ ಬಿಡುವ? ಏನು ಗಾಲ ಮೇಲೆ ಆಗೈತಿ. ಸುಮ್ಮನೆ ಎದ್ದು ಒಳಗೆ ಹೋಗೋದು ಸುಖ. ಇಲ್ಲಾಂದ್ರೆ ಮತ್ತೆ ಬ್ಯಾಗ್ ತೊಗೊಂಡು ಊರಿಗೆ ಹೊಂಟ್ಬಿಟ್ರೆ ಏನು ಮಾಡೋದು? ಏನ್ವಾ ಅತ್ತೆ, ಏನೋ ಒಳಗೆ ಗುಣು ಅಂತೀಯಲ್ಲ? ಏನಿಲ್ಲ, ಅಡುಗೆನಾರ ಮಾಡ್ಕೆ, ಕ್ಲೀನಾರ ಮಾಡ್ಕೆ. ನಾನು ಹತ್ರ ರೂಮ್ ಹೋಗ್ತೀನಿ. ಏನಾರ ಮಾಡ್ಕೆ. ಹ್ಯಾಂಗೆ ಓಡಿಸಿದೆ ನೋಡು ನಿನ್ನ. ಬಂದು ಆರಾಮನಂತ ಕೇಳಿದ್ರೆ ಸರಿಯಾಗಿ ಮಾತಾಡಕ್ಕೆ ಬರೋದಿಲ್ಲ. ಹಿಂಗೆ ಶಾಕ್ ಕೊಡ್ತೇನೆ. ನೋಡ್ತಾ ಇರೇನ? ನೋಡು, ಶಾಕ್ ನಾ ಕೊಡ್ತಾ ಇರ್ತಾನೆ, ನೀ ತಗಂತ ಇರ್ಬೇಕು. ಏನು ಒಂದ್ರ ಮೇಲೆ ಒಂದು ಶಾಕು. ಬರಲಿ ಯಜಮಾನ ಎಷ್ಟೊತ್ತಿಗೆ ಬರ್ತಾನ? ಊಟ ಪಾರ್ಸಲ್ ತಗೊಂಡು ಅಂತ ಹೇಳಿ ಫೋನ ಮಾಡ್ತಾನೆ ನಾನು. ಹಲೋ, ಎಲ್ಲಿದ್ದೀಪಾ ಯಜಮಾನ? ಆರಾಮದಿಯಾ? ಈಗ ಬಂದು 60 ತಾಸು ಆಯ್ತು. ಅಲ್ಲ, ಬಂದು ಫೋನ್ ಮಾಡ್ಬಾರ್ದೇನು? ಬಸ್ ಸ್ಟ್ಯಾಂಡಿಗೆ ಬಂದು ನಾ ಕರ್ಕೊಂಬರ್ತಿದ್ದೇನೆ. ಹಂಗೆ ಬಂದೇನು? ಸುಬ್ರಹ್ಮಣ್ಯ ಇದ್ನಲ್ಲ, ಸುಬ್ರಹ್ಮಣ್ಯ ಕರ್ಕೊಂಬಂದ. ಯಾಕೆ ನಿಂಗೆ ಸುಬ್ರಹ್ಮಣ್ಯ ಬಂದಿರೋದು ಗೊತ್ತಿರಲಿಲ್ಲನ? ಅಯ್ಯೇ, ಮರ್ತ ಹೋಗಿತ್ತು ನಂಗೆ. ಹೌದು, ಸುಬ್ಯಾ ಬಂದಿದ್ನಲ್ಲ. ಮತ್ತೆ ಎಷ್ಟೊತ್ತಾತು ಬಂದು?
ಈಗ ಬಂದೆ ಅಂತೇಳಿ ನಾನು ಶುರುನ್ಯಾಗ ಹೇಳಿದೆ. ಈಗ ಬಂದು 5 ನಿಮಿಷ ಆಯ್ತು ಅಂದೆ ಅಷ್ಟ, ಮತ್ತೇನಿಲ್ಲ. ಬರಬೇಕಾರ ಒಂದು 4 ಊಟ ಪಾರ್ಸಲ್ ಕಟ್ಟಿಸ್ಕೊಂಬ. ಯಾಕ ಅಡುಗೆ ಮಾಡಂಗಿಲ್ಲ? ಅಡುಗೆ ಮನೆಗೆ ಏನು ಬೀಗ ಹಾಕಿರಿ? ಅಡುಗೆ ಮನೆಗೆ ಬೀಗ ಹಾಕಿಲ್ಪ ಮಹಾರಾಜ. ಅಡುಗೆ ಮನೆ ತಿಪ್ಪಾಗೈತಿ, ತಿಪ್ಪಿ. ಅಲ್ಲಿ ಹೋಗಿ ಕಾಲಿಟ್ಟು ಅಡುಗೆ ಮಾಡಂಗಿಲ್ಲ, ಹಂಗಾಗೈತಿ. ಅದನ್ನು ಕ್ಲೀನ್ ಮಾಡಕ್ಕೆ ನನಗೇನು 3 ದಿವಸ ಆಕತಿ. ಮತ್ತು ನನಗೆ ಅಡುಗೆ ಮಾಡೋಕ್ಕೆಲ್ಲ ಆಗೋದಿಲ್ಲ. ಇವತ್ತಂತೂ ಊಟ ತಗೊಂಬರೋದ. ನಂಗೆ ಅದ್ರಾಗೂ ಬಸ್ಸಿನ ಟ್ರಾವೆಲ್ ಮಾಡಿ ಭಾರಿ ಸುಸ್ತಾಗ್ಬಿಟ್ಟೆ ನಾನು. ಊಟ ಇವತ್ತು ಕಟ್ಕೊಂಬರ್ರಿ, ನಾಳಿಂದ ನಿನ್ನ ಮಾಡ್ತಾನೆ ಮನ್ಯಾಗ. ಹೋಗ ಮರಳ ರೊಕ್ಕಲ್ಲ ಏನಿಲ್ಲ. ನೀನು ಇಂಥ ಹೊತ್ತಿನಾಗ ಊಟ ಪಾರ್ಸಲ್ ತಗೊಂಬಂದ್ರೆ ಹೆಂಗೆ? ಒಂದು ಊಟಕ್ಕೆ 100 ರೂಪಾಯಿ ಐತಿ. ಅದೇಟಾರ ಯಾಕಿರಲಿ, 4 ಊಟ ಪಾರ್ಸಲ್ ತಗೊಂಬ. ನಂಗೂ ನಿಂಗೂ ಸುಬ್ಬಿಯಾಗು ಮಾವಂಗು. ಮತ್ತು ಅವಾಗ ಬೇಡನ? ನಿಮ್ಮವ್ವ ಊಟ ಮಾಡಂಗಿಲ್ಲ ಅಂತ ಒಪ್ಪತ್ತು ಮಾಡಕತ್ತಾಳಂತಕ್ಕಿ. ಅದಕ್ಕೆ ಊಟ ಬೇಡ ಅಂತೇಳಿ ರೂಮ್ ಸೇರ್ಕೊಂಡ್ಲಿ. ಈಗ ಆಗಲೇ ಹೋಗಿ ಅದಕ್ಕೆ ನಮ್ಗಷ್ಟ ತಗೊಂಡು ಬಾ ನೀನು. ಅಲ್ಲ, ನಾ ಬರ್ತೇನೆ ತಗೋ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಡ್ತೀನಿ. ಬಂದಮೇಲೆ ಇಬ್ರು ಸೇರಿ ಅಡುಗೆ ಮಾಡೋಣಂತ. ಹೆಚ್ಚಿಗೆ ಮಾತಾಡಿದ್ರೆ ನಾನು ವಾಪಸ್ ಊರಿಗೆ ಹೋಗ್ಕೊಂಡು ನೋಡು. ಆಯ್ತು ತಗೋ. 4 ಊಟ ಹೋದಲ್ಲ ತಗೊಂಬರ್ತೇನೆ. ಹಂಗೆ ಬಾ ಮತ್ತು ದಾರಿಗೆ.